ಸೊ ಇವತ್ತಿನ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋಂತಹ ಕ್ರೋಶೆ ಹುಕ್ ಬಂದು ನಂಬರ್ 10 ವಿಚ್ ಇಸ್ 0.75 mm ಆ್ಯಂಡ್ 5 ಎಳೆ ರೇಷ್ಮೆ ದಾರ, 1 2 3 ಇದರಲ್ಲಿ 2 ಎಳೆ ಇದೆ. ಇದು ಎರಡನ್ನ ಸೇರಿಸ್ಕೊಂಡು ಇದಕ್ಕೆ ಸುತ್ಕೊಂಡಿದ್ದೀನಿ. ಸೊ ಹೀಗಾಗಿ ಇದು 5 ಎಳೆ ಇದೆ. ಈ ಪರ್ಟಿಕ್ಯುಲರ್ ಡಿಸೈನ್ಗೆ 5 ಎಳೆ ಸಾಕು. ಬೀಡ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಎಳೆ ಇದ್ದರೆ ಬೀಡ್ಸು ತೂರೋದು ಕಷ್ಟ ಆಗುತ್ತೆ. ಇದು ಒಂಥರ ಬೇರೆ ಮೆಥಡಲ್ಲಿ ಆ್ಯಡ್ ಮಾಡ್ತಾ ಇರೋದು. ಸೊ ಸೀರೆದು ಪಲ್ಲು ಪಿಕೋ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರೈಟ್ ಸೈಡ್ ನನ್ನ ಕಡೆಗಿದೆ. ಸೊ ರಾಂಗ್ ಸೈಡಲ್ಲಿ ನಾಟ್ ಬರೋ ಥರ ಈ ರೀತಿ ನಾಟ್ನ ಹಿಡ್ಕೊಂಡು ಆದಷ್ಟು ಕೊನೆಗೆ ನಾಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕೊನೆಗೆ ಈ ರೀತಿ ನಾಟನ್ನು ಫಿಕ್ಸ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡ್ರೆ ಅದು ನಾಟ್ ಅಲ್ಲಿಗೆ ಫಿಕ್ಸ್ ಆಗುತ್ತೆ. ಇದಾದಮೇಲೆ ಬೇಸ್ ಲೈನಿಗೆ ಬಂದು 2 ಚೈನು 1 ಸಿಂಗಲ್ ಕ್ರೋಶೆ, ಸಿಂಪಲ್ ಬೇಸ್ ಲೈನ್. ಸೊ 2 ಚೈನ್ಸ್, ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಆ ಪಾಯಿಂಟನ್ನು ನೋಡಿಕೊಂಡು ಆ ಪಾಯಿಂಟಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಮತ್ತು 2 ಚೈನ್ಸ್, 1 ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಹಾಕುವಾಗ ತುಂಬ ದೂರದಲ್ಲಿ ಹಾಕಬೇಡಿ ಆ್ಯಂಡ್ ತುಂಬ ಟೈಟಾಗಿ ಹಾಕ್ಕೋಬೇಡಿ. ತುಂಬ ದೂರ ಆ್ಯಂಡ್ ತುಂಬ ಟೈಟಾಗಿ ಹಾಕಿದಾಗ ಏನಾಗುತ್ತೆ, ಸೀರೆಯಲ್ಲಿ ರಿಂಕಲ್ಸ್ ಕಾಣುತ್ತೆ. ಸೊ ಹಾಗಾಗಿ ಸಿಂಗಲ್ ಕ್ರೋಶೆ ಹಾಕೋದು ತುಂಬಾ ಇಂಪಾರ್ಟೆಂಟು. ಹೇಗೆ ಹಾಕೋದು ಅನ್ನೋದು ಇಂಪಾರ್ಟೆಂಟು. ಸೊ ಈ ರೀತಿ ಲೈಟ್ ಹ್ಯಾಂಡ್ಸಲ್ಲಿ ಹಾಕಬೇಕು. ತುಂಬ ಪ್ರೆಷರ್ ಹಾಕಿ ಎಳ್ದಾಡಿ ಎಲ್ಲ ಹಾಕಿದಾಗ ಅದು ರಿಂಕಲ್ಸ್ ಆಗಿಬಿಡತ್ತೆ ಸೀರೆ. ಸೊ ನೋಡಿ, 2 ಚೈನು 1 ಸಿಂಗಲ್ ಕ್ರೋಶೆ, 2 ಚೈನು 1 ಸಿಂಗಲ್ ಕ್ರೋಶೆ. ಇದೇ ರೀತಿ ಬೇಸ್ ಲೈನ್ನ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು. ಕೊನೆಗೆ ರೀಚ್ ಆದಮೇಲೆ ಅಲ್ಲಿಗೆ ಒಂದು ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ನ ತಿರ್ಗಾ ನಾವು ಇದೇ ಡೈರೆಕ್ಷನಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಕೊನೆಗೆ ರೀಚ್ ಆದಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಚೈನ್ನ ಫಿಕ್ಸ್ ಮಾಡಿಬಿಟ್ಟು ದಾರನ ಕಟ್ ಮಾಡಿಕೊಂಡು ಸೂಜಿ ಮೇಲಿರೋದನ್ನು ಎಳ್ಕೊಂಬಿಡ್ಬೇಕಷ್ಟೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ಇದೇ ರೀತಿ ಇದೇ ಸೈಡಿಂದ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನೋಡಿ, ತುಂಬ ಒಂಥರ ನಾಜೂಕ್ ಆ್ಯಂಡ್ ಡೆಲಿಕೇಟ್ ಆಗಿರೋಂತಹ ಡಿಸೈನು. ಸೊ ಇದನ್ನು ನೀವು ಈ ರೀತಿ ಸಿಂಪಲ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೆ, ನಿಮಗೆ ಕುಚ್ಚು ಬೇಕು ಬಟ್ ತುಂಬ ಗಾಡಿ ಆಗಿರೋದು ಬೇಡ ಅನ್ನೋಂಥ ಸೀರೆಗಳಿಗೆ ನೀವು ಈ ಥರ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಸೊ ಇದು ಕೂಡ ಅಷ್ಟೇ, ಒಂದು ತುಂಬ ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರಿ, ತುಂಬ ಮೃದುವಾಗಿದೆ, ಸಖತ್ ಲೈಟ್ ವೇಟ್ ಇದೆ. ಆ್ಯಂಡ್ ಅದಕ್ಕೆ ಇದು ನನ್ನ ಕ್ಲೈಂಟೇ ಚೂಸ್ ಮಾಡಿರೋಂತಹ ಡಿಸೈನು. ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಹಾಕ್ತಾಯಿದ್ದೀನಿ. ಬೇಸ್ ಲೈನ್ ಹಾಕಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೋಡಿ, ಈ ರೀತಿ ಬೇಸ್ ಲೈನ್ ಏನೊಂದು 20 ಮಿನಿಟ್ಸಲ್ಲಿ ಫಿನಿಶ್ ಆಗೋಗುತ್ತೆ. ಸೊ ಜಸ್ಟ್ 2 ಚೈನ್ಸ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಸೊ ಇಲ್ಲಿ ಬೇಸ್ ಲೈನ್ ಹಾಕಿದ್ದಾಗಿದೆ. ನಾನು ಆಗಲೇ ಹೇಳ್ದಂಗೆ 2 ಚೈನ್ಸ್ ಹಾಕ್ಬಿಟ್ಟು ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿ ಒಂದು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತಿರ್ಗಾ ನಾವು ಯಾವ ಸೈಡಿಂದ ಬೇಸ್ ಲೈನ್ನ ಸ್ಟಾರ್ಟ್ ಮಾಡಿದ್ವಿ ಪಲ್ಲುದು, ಅದೇ ಸೈಡಿಂದನೇ ತಿರ್ಗಾ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡಬೇಕಾಗತ್ತೆ. ಸೊ ಇದಕ್ಕೆ ನೋಡಿ, ಪಲ್ಲು ರೈಟ್ ಸೈಡ್ ತಿರ್ಗಾ ಮೇಲೆ ಇರಬೇಕು. ನೆಕ್ಸ್ಟ್ ಸ್ಟೆಪ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ಸೇಮ್ ಕಲರಲ್ಲಿ ಕಂಟಿನ್ಯೂ ಮಾಡೋದ್ರಿಂದ ಇದೇ 5 ಎಳೆ ದಾರಕ್ಕೆ ನಾನು ಈ ರೀತಿ ಒಂದು 4 mm ಸೈಜ್ ಪರ್ಲ್ಸ್ನ ಪೋಣಿಸ್ಕೊಂಡಿದ್ದೀನಿ. ತುಂಬ ಬೀಡ್ಸ್ ಬೇಕಾಗತ್ತೆ. ಸೊ ಇಲ್ಲಿ ಒಂದು ನಾರ್ಮಲ್ ಸೂಜಿಯಲ್ಲಿ ನಾನು ಒಂದು 2 ಎಳೆ ಕಾಟನ್ ದಾರನ ತೊಗೊಂಡ್ಬಿಟ್ಟು ಒಂದು ಚಿಕ್ಕದಾಗಿ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಅದು ಲೂಪ್ ಥರ ಫಾರ್ಮ್ ಆಗುತ್ತಲ್ವಾ. ಸೊ ಈ ಲೂಪ್ ಒಳಗಡೆಗೆ ಇದನ್ನು ಈ ರೀತಿ ಪಾಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಾಸ್ ಮಾಡಿಕೊಂಡಾಗ ನಮಗೆ ಬೀಡ್ಸ್ನ ಪೋಣಿಸೋದಕ್ಕೆ ಈಸಿ ಆಗುತ್ತೆ ಅಷ್ಟೇ. ನೀವು ಇದೇ ಮೆಥಡ್ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ರೀತಿ ಅವ್ರು ಯಾವ ಮೆಥಡ್ ಅನುಕೂಲ ಆಗುತ್ತೆ, ನೀವು ಡೈರೆಕ್ಟಾಗಿ ಈ 5 ಎಳೆ ದಾರನೇ ನೀಡಲ್ಗೆ ಪೋಣಿಸ್ಬಿಟ್ಟು ಕೂಡ ಮಾಡ್ಬೋದು. ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ರೀತಿ ಒಂದೊಂದಾಗಿ ಬೀಡ್ಸ್ನ ಪೋಣಿಸ್ಕೋಬೇಕು. ತುಂಬ ಚಿಕ್ಕದಾಗಿ ತೂತಿರೋಂತಹ ಬೀಡ್ಸ್ನ ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ಸ್ವಲ್ಪ ಬೀಡ್ದು ಹೋಲ್ ಏನಿದೆ ಅಲ್ಲ ಅದು ದೊಡ್ಡದಾಗಿರಬೇಕು. ಸೊ
ಬೀಡ್ದು ಹೋಲ್ ಸೈಜ್ ನೋಡಿಕೊಂಡು ನೀವು ಬೀಡನ್ನ ಆರಿಸ್ಕೊಳ್ಳಿ. ಸೊ ನಾನು ಇನ್ನೊಂದು ಸ್ವಲ್ಪ ಬೀಡ್ಸ್ನ ಪೋಣಿಸ್ಕೊತಾ ಇದ್ದೀನಿ. ಸದ್ಯಕ್ಕೆ ಗೊತ್ತಿಲ್ಲ ಇದು ಸಾಕಾಗುತ್ತೋ ಇಲ್ವೋ ಅಂತ. ಇನ್ ಕೇಸ್ ಸಾಕಾಗಲಿಲ್ಲ ಅಂದರೆ ತಿರ್ಗಾ ಕಟ್ ಮಾಡಿಕೊಂಡು ಬೀಡ್ಸ್ನ ಪೋಣಿಸ್ಕೊಂಡು ಮತ್ತೆ ವರ್ಕ್ನ ಕಂಟಿನ್ಯೂ ಮಾಡ್ಕೋಬೋದು. ಬಟ್ ಫಸ್ಟೇ ಸ್ವಲ್ಪ ಜಾಸ್ತಿ ಪೋಣಿಸ್ಕೊಂಡ್ಬಿಟ್ರೆ ಸೆಂಟ್ರಲ್ಲಿ ನಾಟ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಅಷ್ಟೆ. ಸೊ ಈ ರೀತಿ ನೋಡಿ, ಒಂದಷ್ಟು ಬೀಡ್ಸ್ನ ಹೀಗೆ ಪೋಣಿಸ್ಕೊಂಡು ನೀವು ಸ್ಲೈಡ್ ಮಾಡಿದ್ರೆ ಈಸಿಯಾಗಿ ಬೀಡ್ಸು ಆ್ಯಡ್ ಮಾಡ್ಬೋದು. ಸೊ ಬೀಡ್ಸ್ ಎಲ್ಲ ಪೋಣಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾನಿಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ದಾರಕ್ಕೆ. ಮತ್ತೆ ನಾವು ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ವಿ ಅದೇ ಪಾಯಿಂಟಿಂದಾನೇ ಸ್ಟಾರ್ಟ್ ಮಾಡಬೇಕು. ಅದೇ ಪಾಯಿಂಟಲ್ಲೇ ಗಂಟನ್ನು ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗು 2 ಚೈನ್ಸ್ ಹಾಕ್ತಿದ್ದೀನಿ. ಈ 2 ಚೈನ್ಸ್ ಬಂದು ಒಂದು ಕಂಬ ಲೆಕ್ಕ. ಅದಾದಮೇಲೆ 5 ಕಂಬ ಈ ಚೈನ್ ಬ್ಲಾಕ್ ಇರುತ್ತಲ್ಲ, ಸೊ ಟೋಟಲ್ 5 ಹಾಕಬೇಕು. ನಾವು ಸ್ಟಾರ್ಟಿಂಗಲ್ಲಿ 2 ಕಂಬ ಹಾಕಿದ್ದು, 2 ಚೈನ್ ಹಾಕಿದ್ದು 1 ಕಂಬ ಲೆಕ್ಕ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟು 4 ಹಾಕ್ಕೊಂಡ್ರೆ ಸಾಕು. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ. ಸೊ ನೋಡಿ ಇದು 2 ಚೈನ್ಸು, ಅದಾದಮೇಲೆ 4 ಕಂಬ ಹಾಕಿದ್ದೀನಿ, 4 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಆ್ಯಕ್ಚುಲಿ 4 ಚೈನ್ ಹಾಕ್ಕೋಬೇಕು. 1 2 3 4 ಈ ರೀತಿ 4 ಚೈನ್ ಹಾಕ್ಕೊಂಡಿದ್ದು ಆದಮೇಲೆ 3 ಬೀಡ್ಸ್ನ ಪುಷ್ ಮಾಡ್ಕೋಬೇಕು. ಈ ರೀತಿ 3 ಬೀಡ್ಸ್ನ ಪುಷ್ ಮಾಡಿಕೊಂಡು ಸೂಜಿ ಮೇಲೆ ಇರೋ ದಾರನ ಈ ರೀತಿ ಉದ್ದ ಲೂಪಾಗಿ ಎಳೆದು ಬೆರಳಲ್ಲಿ ಟೈಟಾಗಿ ಹಿಡ್ಕೋಬೇಕು. ಹಿಡ್ಕೊಂಡು ಈ ನೀಡಲ್ನ ವಾಪಸ್ ಈ ಬೀಡ್ಸಿಂದ ಈ ರೀತಿ ಪೋಣಿಸ್ಕೊಂಡು ಈ ಲೂಪ್ ಒಳಗಡೆಗೆ ಬೀಡ್ಸ್ನ ತೂರಿಸ್ಕೋಬೇಕು. ನೋಡಿ ಈ ರೀತಿ. ಇದು ಸ್ಟಾರ್ಟಿಂಗಲ್ಲಿ ಕಷ್ಟ ಆರ್ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು, ಬಟ್ ನೀವು ಮಾಡ್ತಾ ಹೋದರೆ ಅದೇ ಕೈ ಕುತ್ಕೊಂಡ್ಬಿಡತ್ತೆ. ಸೊ ನೋಡಿ ಆ 4 ಚೈನ್ಸ್ ಹಾಕಿರ್ತೀವಲ್ವ, ಆ 4 ಚೈನ್ಸ್ ಒಳಗಡೆಗೆ ಈ ರೀತಿ ಪುಷ್ ಮಾಡ್ಕೋಬೇಕು. ಪುಷ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದೇ ಒಂದು ಪೀಕೋ ಹಾಕೋಣ. ಸೊ 3 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಈ ಚೈನ್ ಅಂದರೆ ಈ ಬೀಡ್ ಹೊರಗಡೆಗೆ ಒಂದು ಚೈನ್ ಕಾಣಿಸ್ತಿರುತ್ತಲ್ವ, ಆ ಚೈನ್ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಇದು ಒಂದು ಪುಟ್ಟ ಪೀಕೋ ಥರ ಆಗುತ್ತೆ. ಮತ್ತು 4 ಚೈನ್ಸ್ ಹಾಕಿದ್ಮೇಲೆ ನೆಕ್ಸ್ಟ್ ತಿರ್ಗಾ 3 ಬೀಡ್ಸ್ನ ಪುಷ್ ಮಾಡ್ಕೋಬೇಕು ಈ ರೀತಿ. ಸೊ ಅದಕ್ಕೆ ನಾನು ಆಗಲೇ ಮೆನ್ಷನ್ ಮಾಡಿದ್ದು, ಸ್ವಲ್ಪ ಬೀಡ್ಸ್ದು ಹೋಲ್ ಏನಿದೆ ಅಲ್ಲ ಅದು ಅಗಲ ಇರಬೇಕು. ತುಂಬ ಚಿಕ್ಕದಾಗಿದ್ದರೆ ಈ ಸ್ಟೆಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಈ ರೀತಿ ನೀಡಲ್ನ ಇದ್ರೊಳಗಡೆ ಪೋಣಿಸ್ಕೊಂಡು ಈ ದಾರನ ಎಲ್ಲ ಬೀಡ್ಸ್ ಒಳಗಡೆಯಿಂದ ಈ ರೀತಿ ಎಳ್ಕೋಬೇಕು. ನಿಧಾನಕ್ಕೆ ಈ ಚೈನ್ಸ್ ಒಳಗಡೆಯಿಂದ ಕೂಡ ಪುಷ್ ಮಾಡ್ಕೋಬೇಕು. ಒಂದೊಂದು ಏನಾಗುತ್ತೆ ಅಂದರೆ ಬೀಡ್ಸ್ ತೂತು ಸ್ವಲ್ಪ ಚಿಕ್ಕದಾಗಿರುತ್ತಲ್ವ, ಸೊ ಹೋಗೋದು ಸ್ವಲ್ಪ ಅಂದರೆ ಅಷ್ಟು ಈಸಿಯಾಗಿ ಹೋಗಲ್ಲ. ನೀವು ನೇಲ್ಸಿಂದ ಫೋರ್ಸಬ್ಲಿ ಅದನ್ನು ಪುಷ್ ಮಾಡಬೇಕಾಗತ್ತೆ. ಸೊ ಈಗ ಇದಿಷ್ಟು ಬಂದು 3 ಬೀಡ್ಸು, 1 ಪೀಕೋ ಮತ್ತು 3 ಬೀಡ್ಸ್. ಇದಾದಮೇಲೆ 1 and 2 ಈ 2 ಬ್ಲಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು 3rd ಬ್ಲಾಕ್ ಒಳಗಡೆಗೆ ಮತ್ತೆ 5 ಡಬಲ್ ಕ್ರೋಶೆ ಹಾಕೋಬೇಕು. ಸೊ ಇದು 1 2 3
4, ಇದು 5. ಸೊ 5 ಆದಮೇಲೆ ತಿರ್ಗಾ ಸೇಮ್ ಇದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇದೇ ಡಿಸೈನ್. ಸೊ ಇದು 1, 2, 3 ಆ್ಯಂಡ್ 4 ಚೈನ್ಸ್ ಹಾಕ್ಕೊಂಡು ಮತ್ತೆ 3 ಬೀಡ್ಸ್ನ ಸ್ಲೈಡ್ ಮಾಡಬೇಕು. ಸ್ವಲ್ಪ ಅಂದರೆ ತುಂಬ ಬೇಗ ಆಗುವಂತಹ ಡಿಸೈನ್ ಇದು ಖಂಡಿತ ಅಲ್ಲ. ಯಾಕಂದರೆ ನೋಡಿ, ಇದೆಲ್ಲ ಮಾಡೋದಕ್ಕೆ ಟೈಮ್ ಬೇಕಲ್ಲ. ಬೀಡ್ಸ್ ಪೋಣಿಸಿದ್ದು ಟೈಮ್ ಬೇಕು, ಅದಾದಮೇಲೆ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡೋದಕ್ಕೂ ಟೈಮ್ ಬೇಕು. ಇದು ರೆಗ್ಯುಲರ್ ಆಗಿ ಹಾಕುವಂಥದ್ದಲ್ಲ. ಸೊ ಏನಕ್ಕೆ ಈ ಮೆಥಡಲ್ಲಿ ಹಾಕ್ತಾ ಇರೋದು ಅಂತ ನಿಮಗೆ ತಲೆಯಲ್ಲಿ ಕ್ವೆಶ್ಚನ್ ಬಂದಿದ್ರೆ ನೋಡಿ, ಡಿಫ್ರೆನ್ಸ್ ಏನಂದರೆ ಇಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ಕಾಣಿಸಲ್ಲ. ನಾವು ರೆಗ್ಯುಲರ್ ಆಗಿ ಚೈನ್ ಹಾಕ್ಕೊಂಡು ಹೋದಾಗ ಸಿಲ್ಕ್ ಥ್ರೆಡ್ ಕಾಣುತ್ತೆ. ನಿಮಗೆ ಕಾಣಿಸ್ಬಾರ್ದು ಅಂದರೆ ಈ ಮೆಥಡ್ನೇ ಯೂಸ್ ಮಾಡ್ಕೋಬೇಕು. ಥ್ರೆಡ್ಡು ನಿಮಗೆ ತುಂಬ ಅಂದರೆ ಪೋಣಿಸೋದಕ್ಕೆ ಕಷ್ಟ ಆಗ್ತಿದ್ರೆ ನೀವು ಇನ್ಸ್ಟೆಡ್ ಆಫ್ 5 ಸ್ಟ್ರ್ಯಾಂಡ್ಸ್ ನೀವು 4 ಸ್ಟ್ರ್ಯಾಂಡ್ಸಲ್ಲಿ ಕೂಡ ಮಾಡ್ಬೋದು. ನೋಡಿ, ಒಂದೊಂದು ಬೀಡು ತುಂಬ ಈಸಿಯಾಗಿ ಪಾಸ್ ಆಗಿಬಿಡುತ್ತೆ. ಅದೇ ಒಂದೊಂದು ಸ್ವಲ್ಪ ಹೋಲ್ಸ್ ಚಿಕ್ಕದಿದ್ದಾಗ ಅದು ಪಾಸ್ ಆಗೋದು ಕಷ್ಟ ಆಗುತ್ತೆ. ಸೊ 3 ಬೀಡ್ಸ್ ಆದಮೇಲೆ 1, 2, 3 ಚೈನ್ಸ್ ಆ್ಯಂಡ್ ಪೀಕೋ. ಪೀಕೋ ಆದಮೇಲೆ ಮತ್ತೆ 4 ಚೈನ್ಸ್, 3 ಬೀಡ್ಸ್ನ ಈ ರೀತಿ ಸ್ಲೈಡ್ ಮಾಡಿಕೊಂಡು ನಿಮಗೆ ಈಸಿ ಆಗಬೇಕು ಅಂದರೆ ದಾರದ ಎಳೆನ ಕಮ್ಮಿ ಮಾಡ್ಕೊಂಬಿಡಿ, ಬೆಸ್ಟು ಅದು. ಐದು ಬದಲು 4 ತೊಗೊಂಡ್ಬಿಟ್ರೆ ತುಂಬ ಈಸಿಯಾಗಿ ಪಾಸ್ ಆಗುತ್ತೆ. ನೋಡಿ, ಸೊ 3 ಬೀಡ್ಸ್ ಹಾಕಿದ್ದಾಯ್ತಲ್ಲ. ಈಗ ಮತ್ತೆ 1 ಆ್ಯಂಡ್ 2 ಬ್ಲಾಕ್ಸ್ ಸ್ಕಿಪ್ ಮಾಡಿಕೊಂಡು ಥರ್ಡ್ ಬ್ಲಾಕ್ಗೆ ಐದು ಡಬಲ್ ಕ್ರೋಶೆ. ನೀವು 4 ದಾರ ತಗೊಂಡಾಗ ದಾರದ್ದು ಥಿಕ್ನೆಸ್ ಕಮ್ಮಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ 5 ಡಬಲ್ ಕ್ರೋಶೆ ಬದಲು 6 ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ಈ ರೀತಿ ಕಾಣುತ್ತೆ. ಈ ರೀತಿ ಸಿಂಪಲ್ ಸಾರೀಸ್ಗೆ ನೋಡಿ ಚೆಕರ್ಡ್ ಪ್ಯಾಟರ್ನ್ ಇದೆ ಅಲ್ವಾ, ಈ ಚೆಕರ್ಡ್ ಪ್ಯಾಟರ್ನ್ಗೆ ಇದು ಬಾಕ್ಸ್ ಥರ ಮ್ಯಾಚ್ ಆಗುತ್ತೆ. ಇದೇ ರೀತಿ ಸೀರೆ ಕೊನೆವರೆಗೂ ನೀವು ಕಂಟಿನ್ಯೂ ಮಾಡಬೇಕು. ಸೊ ಫುಲ್ ಸೀರೆಗೆ ಹಾಕಿದ್ದಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸಿಂಗಲ್ ಸ್ಟೆಪ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಬೇಸ್ ಲೈನ್ ಹಾಕಿ ಆಮೇಲೆ ಸೆಕೆಂಡ್ ಲೈನಲ್ಲಿ ಈ ಪಾರ್ಟ್ನ ಎಲ್ಲ ಹಾಕಿದ್ದೀವಲ್ವಾ. ಸೊ ಹಾಗಾಗಿ ಇದೊಂದು 2 ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಫಾಲೋ ಏನು ಅಂದರೆ, ನೀವು ದ ಕೈಂಡ್ ಆಫ್ ಬೀಡ್ಸ್ ನೀವು ಯೂಸ್ ಮಾಡೋದು ಸ್ವಲ್ಪ ತೂತು ದೊಡ್ಡದಾಗಿರಬೇಕು, ಇಲ್ಲಾಂದರೆ ತುಂಬಾ ಸರ್ಕಸ್ ಆಗುತ್ತೆ ಮಾಡೋದು. ಸೊ ಸ್ವಲ್ಪ ಟ್ರಿಕಿ ಡಿಸೈನ್, ಬಟ್ ತುಂಬ ರಿಚ್ ಆಗಿ ಕಾಣುವಂಥ ಡಿಸೈನ್, ಸ್ಪೆಷಲಿ ಸಿಂಗಲ್ ಕಲರ್ ಸಾರೀಸ್ಗೆ. ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಆ್ಯಂಡ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ನನಗೆ ವಾಟ್ಸಪ್ ಮಾಡಿ. ಸೊ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.